ನಾವು ಕೇಳಿದ್ವಿ ಎಲ್ಲಾನು, ಯಾಕೆ ನಾವು ಡೌರಿ ನಮ್ಮ ಈ ಕೊಡುವ ಪದ್ಧತಿ ಮದುವೆಯಲ್ಲಿ ಡೌರಿ ಸಿಸ್ಟಮ್ ಇಲ್ವಲ್ಲ, ಶೇರಿಂಗ್ ನಾವು ಇಬ್ರು ಗಂಡು ಹೆಣ್ಣು ಸೇರ್ಕೊಂಡು ಶೇರ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದಲ್ಲ, ಆದರೆ ಇದು ಯಾಕೆ ಇಲ್ಲ, ಎಲ್ಲ ಕಂಪ್ಲೇಂಟ್ ಕೊಟ್ಟಿದೆ, ನೀವು ಅದನ್ನು ಬೇಕಾಗಿರೋ ಇದು ಮಾಡಬೇಕು ಅಂತ. ಆಗ ನಮಗೆ ಫಸ್ಟ್ ಟೈಮ್ ನಾವು ಕೋರ್ಟು ಕಚೇರಿ ಅಂತ ನಾನು ಪ್ರೊಫೆಷನಲ್ ಆಗಿ ಹೋಗಿದ್ದೆ ವಿನಃ ವಿಟ್ನೆಸ್ ಆಗಿ ಕೊಡಲಿಕ್ಕೆ ನನ್ನ ಮೇಲೆ ಯಾವ ಥರ ನಮ್ಮ ಕುಟುಂಬದಲ್ಲೇ ಯಾವ ಪೊಲೀಸ್ ಕೇಸು ಕೋರ್ಟು ಕಚೇರಿ ಅಂತ ಇರಲಿಲ್ಲ. ಇದು ಫಸ್ಟ್ ಟೈಮ್ ಅದು ಪೊಲೀಸ್ ಕ್ರಿಮಿನಲ್ ಮೊಕದ್ದಮೆ ಇದಾಗಿದೆ. ಆಗ ಏನು ಮಾಡೋದು ನಮ್ಗೆ ಯಾರು ಗೊತ್ತಿಲ್ಲ. ಮೈಸೂರಲ್ಲೆಲ್ಲ ಓಡಾಡಿದೆ, ಯಾರಪ್ಪ ಲಾಯರ್ಸ್ ಹೆಲ್ಪ್ ಮಾಡಿ ಅಂತ. ಇಲ್ಲ, ಆಗೋದಿಲ್ಲ, ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ನಾವು ಆಗ ಬೇಲ್ ತಗೊಳ್ಬೇಕು ಅಂತ ಹೇಳಿದ್ರು, ಆಂಟಿಸಿಪೇಟರಿ ಬೇಲ್. ಒಂದೊಂದು ಬೇಲಿಗೆ ನಮಗೆ 10,000 ರೂಪಾಯಿ ಖರ್ಚು ಬಂತು. ಇಲ್ಲಿ ಸಡನ್ ದಿಢೀರ್ ಅಂತ ಎಲ್ಲಿ ಫಾರಿನ್ ಅಂತ ಹೇಳಿದ ತಕ್ಷಣ ಏನೋ ಎಲ್ಲರಿಗೂ ಒಂದು ಆಸೆ, ದುಡ್ಡಿದೆ ಮನುಷ್ಯನ ಹತ್ರ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ್ರು ಏನೋ ಗೊತ್ತಿಲ್ಲ, ಅಥವಾ ಈಸ್ ದಟ್ ದಿ ರಿಯಲ್ ಫೀ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಇತ್ತು. ಬೇಲ್, ಆಂಟಿಸಿಪೇಟರಿ ಬೇಲ್ ಸಿಕ್ಕಿದ್ವಿ. ನಾವಾಗ ಪಡಬಾರದ ಕಷ್ಟ ಇಲ್ಲ. ಒಂದು ಡಾಕ್ಟ್ರು, ಪ್ರೊಫೆಸರ್, ನನ್ನ ಅಪ್ಪನೂ ಒಬ್ಬರು ಡಾಕ್ಟ್ರು, ಒಂದು ಸರ್ಜನ್, KR ಹಾಸ್ಪಿಟಲ್ ಸೂಪರ್ಡೆಂಟ್ ಆಗಿ ಇದ್ದವರು. ನಾವು ತಲೆ ಮರೆಸ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ. ನಮ್ಗೆ ಹೆದರಿಸಿದ್ರು, ನೀವು ಇಲ್ಲಿ ಇರಬಾರ್ದು ಅಂತ. ನಾವು ರಾತ್ರೋರಾತ್ರಿ ಕಾರ್ ತಗೊಂಡು ಊರೂರು ಸುತ್ತಕೊಂಡು ಧರ್ಮಸ್ಥಳದಲ್ಲಿ ದೇವರೇ ಕಾಪಾಡಪ್ಪ ಅಂತ ಎಲ್ಲ ಹೇಳ್ಕೊಂಡು, ಕೇರಳದಲ್ಲಿ ಕೆಲವು ದೇವಸ್ಥಾನಗಳಿಗೆ ಎಲ್ಲ ಹೋಗಿ, ನಾವಿದ್ದವರೆಗೂ ಆ ಥರ ಎಲ್ಲ ಊರು ಸುತ್ತಿರಲಿಲ್ಲ. ಬಟ್ ಈ ಒಂದು ಪ್ರಸಂಗದಲ್ಲಿ ನಮಗೆ ಅದು ಒಂದು ವಾರದವರೆಗೂ ಭಾಳ ಕಷ್ಟ ಅನಿಸ್ಬಿಡ್ತು ಜೀವನ. ಅದಾದಮೇಲೆ ನಮಗೆ ಲಾಯರ್ ಬೇಲ್ ಸಿಕ್ಕಿದೆ ಅಂದಾಗ ರೆಗ್ಯುಲರ್ ಬೇಲ್ಗೆ ಬರಬೇಕು ಅಂತ ಆಯಿತು. ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ 15 ದಿವಸಕ್ಕೊಂದ್ಸತಿ ಸೈನ್ ಹಾಕಬೇಕು ಅಂತಾಯಿತು. ನನ್ನ ಅಪ್ಪ ಅಮ್ಮ ವಯಸ್ಸಾದವರು, ರಿಟೈರ್ ಆದವರು, ಮೋರ್ ದೆನ್ 60, ಅವ್ರನ್ನ ಕರೆಸ್ಕೊಂಡು ಬೆಳಗ್ಗೆ ಚಳಿಯಲ್ಲಿ ಎದ್ದು ನಾನು ಐ ಹ್ಯಾಡ್ ಟು ಕಮ್ ಟು ಬ್ಯಾಂಗ್ಳೂರ್. ಅದು ಚಾರ್ಜ್ ಆಯಿತು, 498 ದಾಖಲಾಯಿತು. ನಮಗೆ ನಮ್ಮ ಸುತ್ತಮುತ್ತ ಅಡ್ವೈಸ್ ಮಾಡ್ತಾ ಇದ್ದು ಲಾಯರ್ಸ್, ಇದು ಭಾರಿ ಡೇಂಜರ್ ಪ್ರಕರಣ, ನೀವು ಜೈಲಿಗೆ ಹೋಗ್ಬಿಡ್ತೀರಾ ಹಾಗೆ ಹೇಗೆ ಅಂದ್ಕೊಂಡು. ಅಲ್ಲಿ ನಾವು ನೋಟಿಸ್ ಕೊಟ್ಟಿದ್ದಲ್ಲ ಮೈಸೂರಿಂದ ಒಂದು, ಅದರ ಪ್ರಕರಣ ಶುರು ಆಯಿತು. ಆಗ ಡೀಲಿಂಗ್, ವ್ಯವಹಾರ, ಬಿಸ್ನೆಸ್ ಶುರು ಆಯಿತು. 25 ಲಕ್ಷ ಕೊಟ್ಬಿಡು ನಾವು ಕೇಸ್ ವಿತ್ಡ್ರಾ ಮಾಡ್ಕೊಳ್ತೀವಿ. ನನಗೂ ಒಂಥರ ಸಾಕಪ್ಪ, ದುಡ್ಡು ಕೊಟ್ಬಿಟ್ಟು ಇದು ಮಾಡ್ಕೊಂಬಿಡೋಣ ಅಂತ ಅನಿಸ್ತು. ಬಟ್ ಒಳ್ಳೊಳಗೆ ನಾನು ಕಳ್ಳ ಅಂತ ಅನ್ಸ್ಕೊಳ್ಳೋದಿಲ್ವಾ, ನಾನು ಏನು ತಪ್ಪು ಮಾಡಿದೆ, ಈ ಥರ ದುಡ್ಡು ಕೊಟ್ಟು ಬಿಡಿಸ್ಕೊಳ್ಳೋದು ಸರಿ ಬರೋದಿಲ್ಲ, ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡೆ. ವಿವಿಧ ಸಂಸ್ಕೃತಿ, ವಿವಿಧ ಭಾವನೆ, ಆದರೆ ಒಂದೇ ಸ್ಫೂರ್ತಿ, ಒಂದೇ ಬೆಲೆ. ಹೌದು, ಈಗ ನಮ್ಮ ಕರ್ನಾಟಕದೆಲ್ಲೆಡೆ ಒಂದೇ ಚಿನ್ನದ ಬೆಲೆ, ನಮ್ಮ ಮಲಬಾರ್ ಗೋಲ್ಡ್ನಲ್ಲಿ ಮಾತ್ರ. ಮಲಬಾರ್ ಗೋಲ್ಡ್, ಬ್ಯೂಟಿ ಒಂದಿಗೆ ಕ್ವಾಲಿಟಿ. ಸಿನಿಮಾ ಸೆಟ್ ಅಲ್ಲಿ ಬೇಕಾದ್ರೆ ಟೆಂಪರರಿ ಆಗಿರ್ಬೋದು, ಅದು ಪರವಾಗಿಲ್ಲ. ಆದ್ರೆ ನೀವು ಪರ್ಮನೆಂಟ್ ಆಗಿ ವಾಸಿಸುವ ಮನೆಯ ಸಿಮೆಂಟ್ ನ ಪ್ಯಾಕಿಂಗ್ ಟೆಂಪರ್ ಪ್ರೂಫ್ ಆಗಿರ್ಬೇಕು. ಸರ್, ಆ ಸಿಮೆಂಟ್ ಹೆಸರು 3 times ಬೆಟರ್. ಭಾರತಿ ಸಿಮೆಂಟ್. ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿವ ಮಕ್ಕಳ ಹಡೆದು